ಈ ನಡುವೆ ತಂತ್ರವನ್ನ ಬದಲಿಸಿದೆ ಕಾಂಗ್ರೆಸ್. ಮೂವರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಮನಾಗಿ ಮತ ವಿಂಗಡಣೆ ಮಾಡ್ತಾ ಇದ್ದಾರಂತೆ. ತಂತ್ರವನ್ನ ಬದಲಿಸಿದ್ದಾರೆ. 46 46 46 ಇವರ ಹತ್ರ 138 ವೋಟ್ ಇದ್ರೆ ಮೂವರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಮನಾಗಿ ಮತ ವಿಂಗಡಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಆಯ್ತು ಅಲ್ಲಿಗೆ. ಅಂದರೆ ಹೆಚ್ಚುವರಿ ಮತಗಳು, ಪ್ರಾಶಸ್ತ್ಯದ ಮತಗಳು ಏನೂ ಬೇಡ, ಯಾವ ಕನ್ಫ್ಯೂಷನ್ನು ಬೇಡ. ನಮ್ಮ ಹತ್ರ 138 ನಂಬರ್ ಇದೆ. ಅಂದರೆ ಇನ್ಕ್ಲೂಡಿಂಗ್ ಆ 4 ಜನ ಇಂಡಿಪೆಂಡೆಂಟ್ಸ್, 134 + 4 138 ಮತಗಳ ಲೆಕ್ಕಾಚಾರದಲ್ಲಿ ಅಜಯ್ ಮಕೇನ್, ನಾಜೀರ್ ಹುಸೇನ್, GC ಚಂದ್ರಶೇಖರ್ಗೆ ತಲಾ 46 ಮತಗಳು ಬರ್ತವೆ. ಮೂವರು ಅಭ್ಯರ್ಥಿಗಳಿಗೆ ಶಾಸಕರನ್ನ ಫಿಕ್ಸ್ ಮಾಡಿದ್ದಾರೆ ಕಾಂಗ್ರೆಸ್, ಯಾರ್ಯಾರಿಗೆ ಹಾಕಬೇಕು ಅಂತನ್ಬಿಟ್ಟು. ಅಂದರೆ ಒಂದು ಮತನೂ ಆ ಕಡೆ ಈ ಕಡೆ ಹೋಗಬಾರ್ದು. ಮೊದಲ 46 ಜನ MLAಗಳಿಗೆ ನೋಡ್ರಪ್ಪ, ನೀವು 46 ಜನ ಅಜಯ್ ಮಕೇನ್ ವೋಟ್ ಹಾಕಿ. ಮುಂದಿನ 46 ಜನ ನೀವೆಲ್ಲರೂ ಕೂಡ ಸೈಯದ್ ನಾಜೀರ್ ಹುಸೇನ್ಗೆ ಹಾಕಿ. ಇನ್ನು ಮುಂದಿನ 46 ಮತ GC ಚಂದ್ರಶೇಖರ್ಗೆ ಹಾಕಿ. ಅಲ್ಲಿಗೆ 3 ಜನ ಗೆಲುವು ಫಿಕ್ಸ್ ಅಂತಕ್ಕಂಥದ್ದು. ಹಾಗಾದರೆ 5ನೇ ಅಭ್ಯರ್ಥಿಯವ್ರದ್ದು ಅದು ಚುನಾವಣೆಯಲ್ಲಿ ಮತಗಳು ಬರಲ್ಲ, ಅವರ ಸೋಲಾಗುತ್ತೆ. ಕುಪೇಂದರ್ ರೆಡ್ಡಿದು ಈ ವಿಚಾರದ ಅರಿವು ಇತ್ತು ಅವ್ರಿಗೆ. ಕೊಡಬೇಕು ಅಂತೇಳಿ ಅಭ್ಯರ್ಥಿ ಯೋಚನೆ ಮಾಡಿರ್ಬೋದು. ಅಂದ್ರೆ ಚರ್ಚೆ ಆಗಿದೆ ಸರ್, ಮತಗಳು ಕೊಡ್ತೇ ಆದಂತ ಅಭ್ಯರ್ಥಿ ಯೋಚನೆ ಮಾಡಿ. ಕುಮಾರ್ ಅವರು ಮಾತನಾಡ್ತಾ ಇದ್ರು, ವಿಶ್ವಾಸದಲ್ಲಿ ಅವರು ಇದ್ದಾರೆ, ಬಟ್ ಕಷ್ಟ. ಮೇಲ್ನೋಟಕ್ಕೆ ನಾವು ನೋಡ್ತಾ ಇರೋ ಹಾಗೆ 5ನೇ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದು, ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗಾಗಲೇ ಪಕ್ಷೇತರ ಶಾಸಕರಾದ ಪುಟ್ಟಸ್ವಾಮಿ ಗೌಡ, ಲತಾ ಮಲ್ಲಿಕಾರ್ಜುನ್, ದರ್ಶನ್ ಪುಟ್ಟಣ್ಣಯ್ಯ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ.